ಬಹುಶಃ ಇತ್ತೀಚಿನ ದಿನಗಳಲ್ಲಿ ಮತ್ತು ವರ್ಷಗಳಲ್ಲಿ ಒಂದು ವಿಮಾನವನ್ನು ಇಷ್ಟೊಂದು ಕುತೂಹಲದಿಂದಲೂ ಕಾತುರದಿಂದಲೂ ಬೆನ್ನಟ್ಟಿ ಆಗಸದಲ್ಲೇ ಹಾರುತ್ತಿದ್ದರೂ ಫಾಲೋ ಮಾಡಿದ ಉದಾಹರಣೆ ಇಲ್ಲ ಅನ್ಸತ್ತೆ. ಅಟ್ಲೀಸ್ಟ್ ಕರ್ನಾಟಕದ ಮಾಧ್ಯಮಗಳ ದೃಷ್ಟಿಯಲ್ಲಿ. ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ, ಬೇರೆ ರಾಜ್ಯದಲ್ಲಿ ಆಗಿದ್ದರೆ. ಆ ರೀತಿ ಇವತ್ತು ಮುಂಜಾನೆಯಿಂದಲೇ ಹೊರಟರಾ ಇಲ್ಲವಾ, ಬರುತ್ತಾರಾ ಇಲ್ಲವಾ, ವಿಮಾನ ನಿಲ್ದಾಣಕ್ಕೆ ಬಂದರು, ಬ್ಯಾಗೇಜನ್ನು ಚೆಕ್ ಇನ್ ಮಾಡಿದರು, 4 ಬ್ಯಾಗುಗಳು 2 ಬ್ಯಾಗುಗಳು, ಕುರ್ಚಿಯಲ್ಲಿ ಕುಳಿತರು, ವಿಮಾನ ತಿರುಗಿತು, ರನ್ವೇಗೆ ಬಂತು, ಟ್ಯಾಕ್ಸಿಯಿಂಗ್ ಆಯಿತು, ಠೈ ಅಂತ ಮೇಲೆ ಹಾರಿತು ಅಂದಿದ್ರು ಓಕೆ. ಲೈವ್ ವಿಜುವಲ್ಸ್ನಲ್ಲಿ ಈಗ ವಿಮಾನ ಎಲ್ಲಿದೆ ಅನ್ನೋದರವರೆಗೆ ಕುತೂಹಲವನ್ನು ಉಳಿಸಿದ್ದ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಇನ್ನೊಂದು 3.5-4 ಗಂಟೆಯಲ್ಲಿ ನಮ್ಮ ಕರ್ನಾಟಕದ ಈ ಭೂಮಿಗೆ ಕಾಲಿಡುತ್ತಾರೆ. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸುತ್ತಿರುವ ಪ್ರಜ್ವಲ್ 34 ದಿನಗಳ ಈ ನಾಟಕ ಅನ್ಬೇಕೋ ಅಥವಾ ಆಟ ಆಡಿಸಿದ್ರು ಕಣ್ಣಾಮುಚ್ಚಾಲೆ ಅನ್ಬೇಕೋ ನನಗೆ ಗೊತ್ತಿಲ್ಲ. ಅವರವರ ಭಾವನೆಗಳಿಗೆ ತಕ್ಕಂತೆ ಅವರವರು ಆ ಪದಗಳನ್ನು ಬಳಸ್ಕೋಬಹುದು. 34 ದಿನಗಳ ಬಳಿಕ ಮತ್ತೆ ಸ್ವದೇಶಕ್ಕೆ ಬರ್ತಾರೆ. ಜರ್ಮನಿಯ ಮ್ಯೂನಿಕ್ನಿಂದ ಲುಫ್ತಾನ್ಸಾ ಏರ್ಲೈನ್ಸ್ನ 764A 359 ವಿಮಾನದ ಮೂಲಕ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂದಿಳಿಬೇಕು. ಸಂಜೆ ಸುಮಾರು 4 ಗಂಟೆ 10 ನಿಮಿಷಕ್ಕೆ ಅದು ಅಲ್ಲಿ ಟೇಕ್ ಆಫ್ ಆಗಿದೆ. ಮಧ್ಯರಾತ್ರಿ 12:40 12:45 ಸರಿಸುಮಾರಿಗೆ ಭಾರತೀಯ ಕಾಲಮಾನದಲ್ಲಿ ಬೆಂಗಳೂರಿಗೆ ಬರುತ್ತೆ. ಟರ್ಮಿನಲ್ 2 ಎರಡನೇದಕ್ಕೆ ಬಂದು ಇಳ್ಕೊಳ್ಳುತ್ತೆ. ಪ್ರಜ್ವಲ್ ವಿರುದ್ಧ ಲುಕೌಟ್ ನೋಟಿಸ್ ಹಾಗೂ ಬ್ಲೂ ಕಾರ್ನರ್ ಎರಡೂ ಇರೋದ್ರಿಂದ ಅವ್ರನ್ನ ಅಲ್ಲಿಯೇ ಇಮಿಗ್ರೇಷನ್ ಅಥಾರಿಟಿ ಅಧಿಕಾರಿಗಳು ಬಂಧಿಸ್ತಾರೆ ಅಥವಾ ವಶಕ್ಕೆ ತಗೋತಾರೆ. ನಂತರ SITಗೆ ಹಸ್ತಾಂತರಿಸುತ್ತಾರೆ, ಅವರು ಬಂಧಿಸುತ್ತಾರೆ. ಇಟ್ ಇಸ್ ನಾಟ್ ಇಮಿಗ್ರೇಷನ್ ಅಫಿಷಿಯಲ್ಸ್. ಇಟ್ ಈಸ್, ಯಾಕಂದರೆ ಇಮಿಗ್ರೇಷನ್ ಅಧಿಕಾರಿಗಳು ಅವರನ್ನು ಬಂಧಿಸಲು ಅವರ ಪರಿವ್ಯಾಪ್ತಿಯ ಕಾನೂನಿನಲ್ಲಿ ಯಾವ ಉಲ್ಲಂಘನೆಯೂ ಅವ್ರಿಗಿನ್ನೂ ಆಗಿಲ್ಲ ಇನ್ನುವೇ. ಹಾಗಾಗಿ ಹ್ಯಾಂಡ್ ಓವರ್ ಮಾಡ್ತಾರೆ ವಶಕ್ಕೆ ತೆಗೆದುಕೊಂಡು ನಿಯಮಗಳ ಪ್ರಕಾರ, ಬಿಕಾಸ್ ಲುಕೌಟ್ ನೋಟಿಸ್ ಇರೋದು, ಬ್ಲೂ ಕಾರ್ನರ್ ಎಲ್ಲ ಇರೋದ್ರಿಂದ. ಬಟ್ ಬಂಧನವನ್ನು SIT ಮಾಡುತ್ತೆ. ಪ್ರಜ್ವಲ್ ರೇವಣ್ಣನ ಬಂಧಿಸೋದಕ್ಕೆ SIT ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಅದೇ ನಿನ್ನೆಯಿಂದನೇ ಪ್ರಾರಂಭ ಆಗಿದೆಯಲ್ಲ, ಅದು ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಸ್ಟವ್ವು ಪಾತ್ರೆನೂ ತೊಗೊಂಡೋಗಿದ್ದಾರೋ ಏನಪ್ಪ, ಇರಲಿ ಅವ್ರವ್ರ ಪ್ಲ್ಯಾನ್ ಅವ್ರವ್ರಿಗೆ. ಅರೆಸ್ಟ್ ಮಾಡಿದ ಬಳಿಕ ಏರ್ಪೋರ್ಟ್ನ 4 ಮಾರ್ಗಗಳ ಪೈಕಿ ಅವ್ರನ್ನ ಕರ್ಕೊಂಡು ಹೋಗ್ತಾರಂತೆ. ಮಾಡಲೇಬೇಕು, 4 ಮಾರ್ಗದಲ್ಲಿ ಯಾವುದೋ ಒಂದು ಮಾರ್ಗದಲ್ಲಿ ಕರ್ಕೊಂಡು ಬರಬೇಕು. ಏನಕ್ಕೆ ಅಷ್ಟೆಲ್ಲ ಔಸಿಟ್ಕೊಂಡು ಕರ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ ಏನಿಲ್ಲ. ಬ್ರಿಂಗ್ ಹಿಮ್ ಔಟ್ ಲೈಕ್ ಎನಿಬಡಿ ಎಲ್ಸ್. ಅದೇನು ಔಸ್ಕೊಂಡು ಕರ್ಕೊಂಡು ಹೋಗ್ಬೇಕಾದ ಏನಿಲ್ಲ, ಗೌಪ್ಯತೆ ಏನು ಬೇಕಾಗಿಲ್ಲ ಅಲ್ಲಿ. ಎವ್ರಿಬಡಿ ನೋಸ್ ಈ ವ್ಯಕ್ತಿ ಆರೋಪಿತ, ಎಲ್ಲರಿಗೂ ಗೊತ್ತು. ಈ ವ್ಯಕ್ತಿ ತನಿಖೆಯನ್ನು ಎದುರಿಸಬೇಕು, ಎಲ್ಲರಿಗೂ ಗೊತ್ತು. ಈ ವ್ಯಕ್ತಿಯನ್ನು ಬಂಧಿಸ್ತಾರೆ, ದೇಶ ಬಿಟ್ಟು ಹೋಗಿದ್ರು, ಎಲ್ಲರಿಗೂ ಗೊತ್ತದು. ಸ್ಟಿಲ್ ಅವ್ರಿಗೆ ಬಿಟ್ಟಿದ್ದು, ನೋಡೋಣ ಅದೇನು ಕರ್ಕೊಂಬರ್ತಾರೆ ಅಂತ. ಮಧ್ಯಾಹ್ನ ಹೊರಡಬೇಕಾಗಿತ್ತಂತೆ, ಒಂದು ಅರ್ಧ ಗಂಟೆ ತಡ ಆಗಿದೆ ವಿಮಾನ. ಇಟ್ಸ್ ಓಕೆ. ಸದ್ಯಕ್ಕೆ ಅದು ಅಪ್ಪಿತಪ್ಪಿ ನಮಗೆ ಇವತ್ತು ವಿಮಾನದ ಮಾರ್ಗಗಳೆಲ್ಲ ಪರಿಚಯವಾಗಿದೆ. ಇವತ್ತು ನಮಗೆ ಇನ್ನು ಮುಂದಕ್ಕೆ ಯಾವನಾದರೂ ಎಲ್ಲಾದರೂ ಕೇಳಿದ್ರೆ ತಿಳ್ಕೊಂಡಿರಿ, ನಮಗೂ ಗೊತ್ತು ಬಿಡಯ ಮ್ಯೂನಿಕ್ಕಿಂದ ಬೆಂಗಳೂರಿಗೆ ಹೆಂಗೆ ಬರುತ್ತೆ ವಿಮಾನ ಅಂತ. ಮಾರ್ಗ ಏನು ಹೇಳಬೇಕಾ? ಈಗ ನಾವು ಹೇಳಲ್ವಾ, ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕು ಅಂತ, ಬಿಡದಿ ಹೋಗಿ, ಕೆಂಗೇರಿ ಹೋಗಿ, ಬಿಡದಿ ಹೋಗಿ, ರಾಮನಗರ ಹೋಗ್ಬಿಟ್ಟು ಹಂಗೆ ದಾಟ್ಕೊಂಡು ಚನ್ನಪಟ್ಟಣಕ್ಕೆ ಹೋಗ್ಬಿಟ್ಟು, ಚನ್ನಪಟ್ಟಣದಿಂದ ಮದ್ದೂರಿಗೆ ಹೋಗಿ, ಮದ್ದೂರಿಂದ ಚನ್ನಪಟ್ಟಣಕ್ಕೆ ಹೋಗಿ, ಮಂಡ್ಯಕ್ಕೆ ಹೋಗ್ಬಿಟ್ಟು ಹಂಗೆ ಶ್ರೀರಂಗಪಟ್ಟಣ ದಾಟ್ಕೊಂಡು ಮೈಸೂರಿಗೆ ಹೋಗಿ ಅಂತ ಹೇಳಲ್ವಾ. ಹಾಗೆ ಇಲ್ಲಿ ಜರ್ಮನಿಯ ಮ್ಯೂನಿಕ್ಕಿಂದ ಅದು ಹಂಗೇರಿ, ರೊಮ್ಯಾನಿಯಾ, ಬ್ಲ್ಯಾಕ್ ಸಿ, ಕಪ್ಪು ಸಮುದ್ರ, ಟರ್ಕಿಯೇ ಅದರ ಹೆಸರು, ಇರಾಕ್, ಸೌದಿ ಅರೇಬಿಯಾ, ಬಾರ್ಡರ್ಲಿ ಕುವೈಟ್, ಒಮಾನ್, ಎಗೈನ್ ಬಾರ್ಡರ್, ಮತ್ತೆ ಸಮುದ್ರವನ್ನು ಪ್ರವೇಶ ಮಾಡಿ ಭಾರತಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಅದು ವಿಮಾನ ಬರುತ್ತೆ. ಆಯ್ತಲ್ಲ? ಸೊ ನಮ್ಮವ್ರು ಏನು ಮಾಡಿದ್ದಾರೆ, ಹೆಂಗ್ ಬಂತು ಅಂತ ಬೇರೆ ಮಾಡಿದೀವಾ, ನೋಡ್ಬಿಡ್ತೀನಿ ಹೇಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ತೋರಿಸ್ಬಿಡೋಣ ಇಲ್ಲೇ ಈಗ. ಆಲ್ ರೈಟ್, ಈ ವಿಮಾನ ಹೇಗೆ ಬಂತು ಅಂತ. ಇದು ಮ್ಯೂನಿಕ್ನಲ್ಲಿ ಜರ್ಮನಿಯಲ್ಲಿ ಹೊರಟಿರೋದು. ತಂತ್ರಜ್ಞಾನದ ಪರಿಣಾಮ ಅಂದರೆ ಈಗಿನ ವಿಮಾನಗಳನ್ನು ಮೊದಲಿನ ಥರ ಬಸ್ ಹತ್ತದ ಮೇಲೆ
ನಮ್ಮಲ್ಲಿ ಏನು ಮಾಡ್ತಿದ್ರು, ಟಾಟಾ ಬಾಯ್ ಊರಿಗೊತ್ತ ತಕ್ಷಣ ಒಂದು ಕಾಗದ ಬರೀ ಹಿಂದೆ ಹೇಳಬೇಕಾಗಿತ್ತು. ಅವ್ರು ಕಾಗದ ಬರೆಯೋವರೆಗೂ ಹೋಗಿದಾರಾ ಇಲ್ವಾ ಅನ್ನೋದು ಗೊತ್ತಾಗಬಾರ್ದಾಗಿತ್ತು ನಮಗೆ, ಅವ್ರ ಕಾಗದ ಬರೀಬೇಕಿತ್ತು. ಅದಾದಮೇಲೆ ಟೆಲಿಫೋನ್ ಬಂದಾಗ ಹೋದ ತಕ್ಷಣ ಒಂದು ಫೋನ್ ಮಾಡಿಬಿಡು ಅಂತಿದ್ರು. ಫೋನ್ ಮಾಡೋಕ್ಕೂ ಅವಾಗೆಲ್ಲ ಇದಿತ್ತು, ಏನು ಟ್ರಂಕ್ ಕಾಲ್ಗಳು ಬುಕ್ ಮಾಡ್ಕೊಂಡು ಫೋನ್ ಮಾಡ್ಬೇಕು. ಬೇರೆ ಎಲ್ಲೋ ಪಕ್ಕದ ಮನೇಲಿ ಎಲ್ಲ ಒಂದು ಟ್ರಂಕ್ ಕಾಲ್ ಮಾಡಿ ಟ್ರಂಕಲ್ಲಿ ಹೇಳ್ಬೇಕು ಅದನ್ನು. ಅದಾದಮೇಲೆ ನಾರ್ಮಲ್ STD ಲೋಕಲ್ ಲೈನ್ಗಳೆಲ್ಲ ಬಂತು, ಆಗ ಟಗಾರನ್ ಫೋನು. ಈಗ ಹಂಗಿಲ್ಲ, ಈಗ ಹೊರಟು 10 ನಿಮಿಷ ಆಗ್ತಿದ್ದಂಗೆ ಈಗಿಲ್ಲಿ ಅಂತ ಮೈಸೂರು ದಾಟ್ತಾ ಬೆಂಗಳೂರು ದಾಟ್ತಾ ಇದ್ದೀವಿ ಈಗ ಅಂತಾರೆ. ಅದನ್ನ ದಾಟಿ ಏನಾಯ್ತು, ನೀನೇ ನನಗೆ ಫೋನ್ ಮಾಡಿ ಹೇಳೋದು ಕೆಂಗೇರಿನ ಬಿಡದಿನ ರಾಮನಗರನ ಅಂತ, ನಾನೇ ನೋಡ್ಕೊತೀನಿ ನೀನೆಲ್ಲಿದೀಯಾ ಅಂತ ನೋಡ್ಕೊಳ್ಳೋ ಸ್ಟೇಜಿಗೆ ಬಂದಾಗಿದೆ. ಹಾಗೆ ಈಗ ವಿಮಾನಕ್ಕೆ ಬಂದಿದೆ. ವಿಮಾನಗಳು ಇವತ್ತು ಲೈವ್ ವಿಜುವಲ್ಸಲ್ಲಿ ದೇ ಆರ್ ಆಲ್ ಕಂಪ್ಲೀಟ್ಲಿ ಟ್ರ್ಯಾಕ್ಡ್. ಅಂದರೆ ನಿಮ್ಮ ಆಪ್ತರು ಯಾರು ಬರ್ತಾ ಇದ್ದರೆ ನೀವು ಈ ಲೈವ್ ವಿಜುವಲ್ಸಲ್ಲಿ ಆ ವಿಮಾನ ಎಲ್ಲಿದೆ ಅನ್ನೋದನ್ನು ತಿಳ್ಕೊಬೋದು, ಎಲ್ಲಿ ಪಾಸ್ ಆಗ್ತಿದೆ, ಎಲ್ಲಿದೆ, ಏನು ಎತ್ತ ಅಂತ. ಹಾಗೆ ಇದು ಮ್ಯೂನಿಕ್ಕಿಂದ ಜರ್ಮನಿಯಿಂದ ಹೊರಟಾಗ 3D ಮಾಡೆಲ್ಡ್ ದೃಶ್ಯಗಳಿದು ಹೀಗೆ ಸಿಕ್ಕತ್ತೆ ನಿಮಗೆ ಬೇಕಿದ್ರೆ. ಲೈವ್ ವಿಜುವಲ್ಸ್ ಇದು ಮ್ಯೂನಿಕ್ಕಿಂದ. ಎರಡನೇದು ಎಲ್ಲಿಗೋಯ್ತು ವಿಮಾನ? ಹಂಗರಿಗೆ ಹೋಯ್ತು ಸರ್. ಹಂಗರಿ ಮಾರ್ಗ ಬಂತು. ಯಾರು ಹಂಗೇರಿಗೆ ಹೋಗಿದ್ದೀರೋ ಬಿಟ್ಟಿದ್ದೀರೋ, ಇಲ್ಲಿ ಮಾತ್ರ ಹಂಗೇರಿಗೆ ಹೋಗೋಣ ಬೇಕಾರೆ ತೋರಿಸ್ತೀನಿ ಈಗ ಅಷ್ಟೇ, ಇನ್ನೇನೇಳಿ ನಾನು ಮತ್ತೆ ಇಟ್ಸ್ ಹಂಗೇರಿ. ಅದೇ ರೀತಿ ಅದು ರೊಮ್ಯಾನಿಯಾ ದಾಟ್ಕೊಂಡು ಬ್ಲ್ಯಾಕ್ ಸಿ ಅಂದರೆ ಕಪ್ಪು ಸಮುದ್ರವನ್ನು ದಾಟಿ ಟರ್ಕಿಯಿಂದ ದಾಟ್ಕೊಂಡು ಇರಾಕು ಇದ್ರ ಮೇಲೆ ಬಂದು ಅದೀಗ ಬೆಂಗಳೂರು ಕಡೆಗೆ ಬರ್ತಾ ಇದೆ ವಿಮಾನ. ಇನ್ನೊಂದು 3-4 ಗಂಟೆಯಲ್ಲಿ ತಲುಪಿಬಿಡುತ್ತೆ. ಅದೇ 12 ಗಂಟೆ ಅಂತಂದರೆ ಅರೌಂಡ್ ದಾಟ್. ಈಗ ನೀವು ನೋಡ್ತಾ ಇರೋದು ದಿಸ್ ಇಸ್ ನಾಟ್ ವಿತ್ ದಿ ಏರ್ಕ್ರಾಫ್ಟ್, ಜಸ್ಟ್ ದ ಲೊಕೇಶನ್ ಎಲ್ಲಿದೆ ಅದು ಅಂತ. ಯು ಕ್ಯಾನ್ ರಫ್ಲಿ ಸಿ, ನೀವು ಸ್ವಲ್ಪ ರಫ್ ಆಗಿ ನೋಡ್ಕೋಬೋದು ಇದನ್ನು ಕಾಣಿಸಿದ್ರೆ. UAE ಹತ್ರ ಕೂತಿದೆ ಈಗ ಅದು ವಿಮಾನ. ಟೆಕ್ನಿಕಲಿ ಇಟ್ ಹ್ಯಾಸ್ ಮೂವ್ಡ್ ಅವೇ ಫ್ರಮ್ ಕುವೈಟಿಂದ ಆಚೆ ಬಂದು UAE ಹತ್ರಕ್ಕೆ ಬಂದಿದೆ. ಅಲ್ಲಿಂದ ಮುಂದಕ್ಕೆ ಒಂಚೂರು ಬರುತ್ತೆ, ಬಂದುಬಿಟ್ಟು ಇಲ್ಲಿದೆ ನೋಡ್ರಿ, ಇಲ್ಲಿದೆ ಈಗ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಬಹರೇನ್ ದಾಟಿದೆ, UAE ಅಂತಿದ್ದಾರೆ. ಆಮೇಲೆ ಮಸ್ಕಟ್ಗೆ ಬಂದು ಆಮೇಲೆ ಬರುತ್ತೆ, ಒಮಾನ್ ಹತ್ರಕ್ಕೆ ಹೋಗಲ್ಲ, ಮಸ್ಕಟ್ ಕಡೆಯಿಂದ ಬಂದ್ಬಿಡುತ್ತೆ. ಸ್ಕೆಡ್ಯೂಲ್ ಆಗಿದ್ದು ಹೀಗೆ ಸರ್, ಏನು ಮಿನಿಚಿಂದ ಬೆಂಗಳೂರಿಗೆ ಬರುತ್ತೆ ಅಂತ. ಇದು ಟಿಕೆಟಾ? ಹೌದು ಸರ್. ಇದನ್ನು ಕಟ್ಟಾಕ್ಸಿ ಇಟ್ಕೋಬೇಕಾ ನಾನು? ಯಾಕೆ ಸರ್, ಮತ್ತೆ ಹೇಳಿದ್ದಷ್ಟು. ಇದು ಟಿಕೆಟ್, ಓಕೆ, ಆಲ್ ರೈಟ್. ಇದು ವಿವರಗಳಷ್ಟೇ. ನಮಗೇನಕ್ಕೆ, ನಮ್ಗೆ ಆ ವಿಮಾನ ಹಂಗೇರಿ ಕಡೆಯಿಂದ ಬರ್ತಿದೆಯೋ, ಕತಾರ್ ಕಡೆಯಿಂದ ಬರ್ತಿದೆಯೋ, ದುಬೈ ಕಡೆಯಿಂದ ಬರ್ತಿದೆಯೋ, ಸಮುದ್ರದಲ್ಲಿ ಮರುತ್ತೋ, ಭೂಮಿ ಮೇಲೆ ಬರುತ್ತೋ, ನಮಗೆ ಏನೋಗ್ಬೇಕು? ಬಿಸ್ನೆಸ್ ಕ್ಲಾಸಲ್ಲಿ ಕಾಲು ಉದ್ದ ಇಟ್ಕೊಂಡು ಕೂತಿದ್ದಾರೋ, ಕಾಲು ಮಡಚ್ಕೊಂಡು ಕೂತಿದ್ದಾರೋ, ನಮ್ಗೆ ಏನಾಗಬೇಕು? ನಮಗೆ ಬೇಕಾಗಿರೋದು ಇಷ್ಟೇ, ಕಮ್ ಹಿಯರ್ ಅಪಿಯರ್ ಅಷ್ಟೇ. ಇಲ್ಲಿ ಬನ್ನಿ, ಕಾನೂನನ್ನು ಎದುರಿಸಿ, ಅಷ್ಟೇ ನಮಗೆ ಬೇಕಾಗಿ. ಮಿಕ್ಕಿದ್ದೆಲ್ಲ ನನಗೆ ಸಂಬಂಧವಿಲ್ಲ ಅಟ್ಲೀಸ್ಟ್. ಎಸ್ ಸರ್, ಇಮಿಗ್ರೇಷನ್ ಪ್ರಕ್ರಿಯೆ ಹೇಗಾಗತ್ತೆ ಸರ್ ಈ ಸಂದರ್ಭದಲ್ಲಿ? ಇಮಿಗ್ರೇಷನ್ನು ಬಂದ ಕೂಡಲೇ ವಿಮಾನದಿಂದ ಇವರನ್ನ ನನ್ನ ಪ್ರಕಾರ ಅಲ್ಲಿ ಆಚೆ ಕರ್ಕೋತಾರೆ. ಯಾರು CISF ಸೆಕ್ಯೂರಿಟಿ ಯಾರು ಇರ್ತಾರೆ, ಅವ್ರನ್ನ ಕರ್ಕೋತಾರೆ. ಅಂದರೆ ದೇ ವಿಲ್ ಬಿ ಗಾರ್ಡೆಡ್ ಔಟ್, ಕರ್ಕೊಂಡು ಹೋಗ್ತಾರೆ. ಅಥವಾ ಒಂದು ಬಗ್ಗಿ ಅದೇ ಈ ವಿಮಾನ ನಿಲ್ದಾಣದಲ್ಲಿ ನೋಡಿರ್ತೀರಲ್ಲ, ಶಬ್ದಾನೇ ಮಾಡದೆ ಎಲೆಕ್ಟ್ರಿಕಲ್ ಹೋಗುತ್ತಲ್ಲ ಗಾಡಿ, ಅದ್ರಲ್ಲಿ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ದಾರಿ ಉದ್ದಕ್ಕೂ ಯಾಕೆ ಅಂತ. ಅದಾದಮೇಲೆ ಇಮಿಗ್ರೇಷನ್ ಆಫೀಸರ್ ತಗೋದಾಗ ಹಿ ವಿಲ್ ಪ್ಲೇಸ್ ಇಸ್ ಪಾಸ್ಪೋರ್ಟ್ ಅಂಡ್ ಇಮಿಗ್ರೇಷನ್ ಕ್ಲಿಯರ್ ಆಗುತ್ತೆ, ಕ್ಲಿಯರ್ ಆಗಿ ಆಚೆ ಬರ್ತಾರೆ ಅಷ್ಟೇ. ಈಗ ನಾರ್ಮಲ್ ಆರೋಪಿನ ಅರೆಸ್ಟ್ ಮಾಡೋದಕ್ಕೂ ಒಬ್ಬ ಸಂಸದನನ್ನ ಅರೆಸ್ಟ್ ಮಾಡೋದಕ್ಕೂ ಏನಾದರೂ ವ್ಯತ್ಯಾಸಗಳಿರುತ್ತಾ ಸರ್? ಏನಂತ ದೊಡ್ಡ ವ್ಯತ್ಯಾಸ ಅಂತ ಏನಿರಲ್ಲ. ಇಫ್ ನೆಸೆಸರಿ ಇದ್ದಿದ್ದರೆ, ಈ ಹಿಂದೆ ಈಗ ಪಾರ್ಲಿಮೆಂಟು ಇಲ್ಲ, ಯಾಕಂದರೆ ಇಟ್ಸ್ ವರ್ಚುವಲಿ ನಾಟ್ ಇನ್ ಇದು, ಎಕ್ಸೆಪ್ಟ್ ಟೆಕ್ನಿಕಲಿ ಅಷ್ಟೇ ಬಿಟ್ಟುಬಿಟ್ರೆ. ಹಾಗಾಗಿ ಸ್ಪೀಕರ್ಗಳಿಗೆ ಒಂದು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಅದನ್ನು ಈ ಕೇಸಲ್ಲಿ ಕೊಡಬೇಕೋ ಬೇಡವೋ ನನಗೂ ಐಡಿಯಾ ಇಲ್ಲ, ಯಾಕಂದರೆ ಆ ವಿಚಿತ್ರ ಸನ್ನಿವೇಶದಲ್ಲಿ ಇದೆ ಈಗ ಅದು. ಹಾಗಾಗಿ ಕೊಡಬೇಕೋ ಬೇಡವೋ ಗೊತ್ತಿಲ್ಲ, ಬಟ್ ಜನರಲಿ ಕೊಡಬೇಕು, ಕೊಡ್ತಾರೆ ಇನ್ಫಾರ್ಮೇಷನ್. ಇವತ್ತು ನಮ್ಮ ವರದಿಗಾರರು ಕೂಡ ಎಲ್ಲ ಕಡೆ ನಿಂತಿದ್ದಾರೆ. ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ವಿಮಾನ ಕಿಲೋಮೀಟರ್ಗೊಬ್ಬಳು ಇರೋರು. ಇವತ್ತು 3 ಜನ ಇದ್ದಾರೆ ಈಗ ಅಲ್ಲಿ, ಎಲ್ಲರೂ 3 ಜನ ವಿಮಾನ ನಿಲ್ದಾಣದಲ್ಲಿ ಇದ್ದಾರೆ. ಮೊದಲನೇ ಈಗ ನಮ್ಮ ದೃಶ್ಯದಲ್ಲಿರುವಂಥದ್ರಲ್ಲಿ ಮಸೂದ್ ಟರ್ಮಿನಲ್ 1ನಲ್ಲಿದ್ದಾರೆ. ಇನ್ನು ಎರಡನೇದರಲ್ಲಿ ಮುರಳಿ ಮತ್ತು ನೆಕ್ಸ್ಟು ಮುದ್ದು ಕೃಷ್ಣ, 3 ಜನ ಅವರಿಬ್ಬರು ಟರ್ಮಿನಲ್ 2ನಲ್ಲಿ ಕಾಯ್ತಾ ನಿಂತಿದ್ದಾರೆ. ಆಲ್ ರೈಟ್, ಲೆಟ್ ಮೀ ಸ್ಟಾರ್ಟ್ ವಿತ್ ಮುರಳಿ.
ಟರ್ಮಿನಲ್ 2ಗೆ ಬಂದು ಲ್ಯಾಂಡ್ ಆಗ್ತಾ ಇದೆ. ನಮ್ಮ ಅಪರಾಧ ವಿಭಾಗದ ಮುಖ್ಯಸ್ಥರು ಆಗಿದ್ದಾರೆ. ಆಲ್ ರೈಟ್, ನಮಗೆ ಗೊತ್ತು ವಿಮಾನ ಎಲ್ಲಿದೆ ಅಂತ ಮತ್ತು ಎಷ್ಟೊತ್ತಿಗೆ ಬರುತ್ತೆ ಅಂತ ನಮಗೆಲ್ಲ ಗೊತ್ತು. ಬಂದ ಮೇಲೆ ಏನು ಅಲ್ಲೇನಾದ್ರು ಪ್ರಕ್ರಿಯೆ ಇದೆಯೋ ನಿಮಗೆ ಗೊತ್ತಿರೋ ಪ್ರಕಾರ, ಅಥವಾ ನೇರವಾಗಿ ಎದಾಕೊಂಡೋಗಿ CID ಆಫೀಸ್ಗೆ ಹೋಗ್ತಾರೋ? ಸರ್, ಏನಂದ್ರೆ ಟರ್ಮಿನಲ್ 2ಗೆ ಲ್ಯಾಂಡ್ ಆದ ಬಳಿಕ ಇಮಿಗ್ರೇಷನ್ ಅಧಿಕಾರಿಗಳು, ಯಾಕಂದ್ರೆ ಅವರ ವಿರುದ್ಧ ಲುಕೌಟ್ ನೋಟಿಸ್ ಇದೆ, ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಇದೆ. SIT ಅಧಿಕಾರಿಗಳು ತಕ್ಷಣವೇ ಅವರನ್ನ ಬಂಧನಕ್ಕೆ ಒಳಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಇಮಿಗ್ರೇಷನ್ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ವಶಕ್ಕೆ ತೆಗೆದುಕೊಂಡು ಅವರ ಪಾಸ್ಪೋರ್ಟ್ ಅನ್ನು ವೆರಿಫೈ ಮಾಡುವಂಥದ್ದು. ಅದಾದ ನಂತರ ಲುಕೌಟ್ ನೋಟಿಸ್ ಅನ್ನು ಜಾರಿ ಮಾಡಿದಂಥ ತನಿಖಾ ಸಂಸ್ಥೆಯ ತನಿಖಾಧಿಕಾರಿ ಇರ್ತಾರೆ, ಅವರನ್ನ ಕರೆಸುವಂಥದ್ದು. ಜೊತೆಗೆ ಒಂದಷ್ಟು ದಾಖಲಾತಿಗಳನ್ನ ಮಾಡ್ಕೊಳ್ಳುವಂಥ ಪ್ರಕ್ರಿಯೆಗಳು, ಜೊತೆಗೆ ಅವರಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಯಾವ್ಯಾವ ಪ್ರಕ್ರಿಯೆಗಳನ್ನ ಮಾಡಬೇಕು ಆ ಪ್ರಕ್ರಿಯೆಗಳನ್ನ ಮಾಡ್ತಾರೆ. ಬಹುತೇಕ 12:30ಕ್ಕೆ ಲ್ಯಾಂಡ್ ಆದರೆ ಕನಿಷ್ಠ 2 ಗಂಟೆ 2:30 ಬಳಿಕ SIT ಅಧಿಕಾರಿಗಳ ಏನೋ ಸುಪರ್ದಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಲೋಕಲ್ ಪೊಲೀಸ್, ಏರ್ಪೋರ್ಟ್ನ ಲೋಕಲ್ ಪೊಲೀಸ್ ಏನಿದ್ದಾರೆ ಅವರು ಕೂಡ ಉಪಸ್ಥಿತಿ ಇರ್ತಾರೆ. ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅಲ್ಲಿಂದ SIT ಸುಪರ್ದಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು ಸರ್. ಆಲ್ ರೈಟ್, ಮುದ್ದುಕೃಷ್ಣ, ಸಾಮಾನ್ಯವಾಗಿ ಭಾಳ ಜನ ವಿಮಾನದಲ್ಲಿ ಬರೋರನ್ನ ಸ್ವಾಗತ ಮಾಡಿ ಮೈಕ್ ಮೂಲಕ ಮತ್ತು ಕ್ಯಾಮರಾ ಮೂಲಕ ಮಾತಾಡಿಸೋದು ನಿಮ್ಮ ಹಲವು ಕೆಲಸಗಳಲ್ಲಿ ಒಂದು ಪ್ರಮುಖವಾದ ಕೆಲಸ ಮುದ್ದುಕೃಷ್ಣ ಅವರಿಗೆ. ಈ ಒಂದು ವಿಮಾನ ನಿಲ್ದಾಣದ ಅಧಿಕಾರಿಗಳು ಮತ್ತು ಸಿಬ್ಬಂದಿನೇ ಗಾಬರಿ ಆಗಿರಬೇಕಲ್ವಾ? ಇಷ್ಟು ಗಮನಿಸಿರುವ ಕುತೂಹಲದ ವಿಮಾನ ಇನ್ನೊಂದು ಇರಲಿಲ್ವೇನಪ್ಪ? ಖಂಡಿತ ಸರ್, ಯಾಕೆಂತಂದ್ರೆ ಕಳೆದ 34 ದಿನಗಳಿಂದಲೂ ಕೂಡ ಬಹಳ ಕುತೂಹಲ ಇತ್ತು. ಪ್ರಜ್ವಲ್ ರೇವಣ್ಣ ಇಲ್ಲಿಂದ ಹೋದವರು ಯಾವಾಗ ಬರ್ತಾರೆ ಅಂತ. 15 ದಿನಗಳ ಹಿಂದೆ ಕೂಡ ಇನ್ನೇನು ಬಂದೇ ಬಿಟ್ರು ಅಂತೇಳಿ ಟಿಕೆಟ್ ಬುಕ್ ಆಗಿತ್ತು, ಮತ್ತೆ ಕ್ಯಾನ್ಸಲ್ ಆಗ್ತಿತ್ತು. ಹಾಗಾಗಿ ಎಲ್ಲ ಒಂದ್ ಕಡೆ ಅಧಿಕಾರಿಗಳು ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು. ಆದ್ರೆ 2 ಸರಿ ಕ್ಯಾನ್ಸಲ್ ಆಯ್ತು, ಈ ಸರಿ ಅದು ಖಾತ್ರಿ ಆಗಿದೆ. ಹಾಗಾಗಿ ಅಧಿಕಾರಿಗಳಿಗೆ ಒಂದು ರೀತಿ ಕುತೂಹಲ ಜೊತೆಗೆ ಈಗ ಮುಂದಿನ ಪ್ರಕ್ರಿಯೆಗಳನ್ನು ಹೇಗೆ ಮಾಡಬೇಕು ಅನ್ನೋ ತಯಾರಿಗಳಲ್ಲಂತೂ ಈಗಿದ್ದಾರೆ ಸರ್. ಆಲ್ ರೈಟ್, ಟರ್ಮಿನಲ್ 1 ಬೆಂಗಳೂರಿಗೆ 2 ಟರ್ಮಿನಲ್ ಇರೋದ್ರಿಂದ 1 and 2. 1 ಬಳಿ ಇನ್ನೊಬ್ಬ ವರದಿಗಾರರಾಗಿರೋ ಮಸೂದ್ ತಯಾರಿಯಾಗಿ ನಿಂತಿದ್ದಾರೆ. ಏನಕ್ಕೆ ನಿಂತಿದ್ದಾರೆ ಅವರು 1 ಹತ್ರ? 2 ಬರ್ತಾರೆ, 1 ಹತ್ರ ಯಾಕೆ ನಿಂತಿದ್ದಾರೆ ಅಂದರೆ, ಈ ಪೊಲೀಸ್ನವ್ರನ್ನ ಕೆಲವು ಸರಿ ನಂಬಕ್ಕಾಗಲ್ಲ. ಇವ್ರನ್ನ ಬಂದಿದ್ದ ಆರೋಪಿನೋ ಅಪರಾಧಿನೋ ಇಂಪಾರ್ಟೆಂಟ್ ವ್ಯಕ್ತಿನೋ ಯಾರನೋ ಒಂಥರ ಎಕ್ಸ್ಟಿಂಟ್ ಆಗೋಗಿರೋದು ಯಾವುದೋ ಒಂದು ಪದಾರ್ಥ ಅನ್ನೋ ಥರ ಕಾಣಿಸ್ಬಿಟ್ರೆ, ತಗೊಂಡೋಗ್ಬಿಟ್ರೆ ಅನ್ನೋ ಟೈಪಲ್ಲಿ ಕರ್ಕೊಂಡು ಓಡೋಗ್ಬಿಡ್ತಾರೆ. ಆಮೇಲೆ ಔಸ್ಕೊಂಡು ಅಲ್ಲೆಲ್ಲೋ ಕಳ್ಳ ಮಾರ್ಗಗಳಲ್ಲಿ ತಗೊಂಡು ಹೋಗ್ಬಿಡೋದು, ಹಿಂದಿನ ಬಾಗಿಲಲ್ಲಿ ಕರ್ಕೊಂಡು ಹೋಗ್ಬಿಡೋದು, ಸೈಡಲ್ಲಿ ಹೋಗ್ಬಿಡೋದು, ಹಿಂಗೆಲ್ಲ ಮಾಡಿಬಿಡ್ತಾರೆ. ಅದಕ್ಕೆ ನಮ್ಮವರು ನಾವು ರೆಡಿಯಾಗೇ ಇರ್ತೀವಿ, ತಗೊಳ್ರಿ ಹತ್ಲ ಕಡೆಗೆ ಅಂತ 1ಅಲ್ಲೂ ನಿಂತಿದ್ದಾರೆ, 2ಲೂ ನಿಂತಿದ್ದಾರೆ, 2 ಕಡೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವರು 1ಗೆ ಹೋಗಿದ್ದಾರೆ. ಟರ್ಮಿನಲ್ 1ನಲ್ಲಿ ಅಥವಾ ಟರ್ಮಿನಲ್ 2ನಲ್ಲಿ ನಂಗೆ ಗೊತ್ತಿಲ್ಲ, ಏನಾದರೂ ಅವರ ಭಕ್ತಗಣ ಏನಾದರೂ ಬರೋದು ಅಥವಾ ಯಾರು ಅವರನ್ನು ಕೊನೆಗೂ ಬಂದಿಯೇನಪ್ಪ ಬಾ ಅಂತ ಕರ್ಕೊಳ್ಳೋಕ್ಕಲ್ಲ, ಬಂದಿದೆಯಲ್ಲಪ್ಪ ಬರ್ತಾ ಇದೆಯಲ್ಲಪ್ಪ ಅನ್ನಕ್ಕಾದರೂ ಯಾರು ಜನ ಇದ್ದಾರಾ? ಸರ್, ನಾನು ಟರ್ಮಿನಲ್ 1 ಮತ್ತು ಆಲ್ಫಾ ಗೇಟ್ ಕಡೆ ನಿಗಾ ವಹಿಸ್ತಾ ಇದ್ದೇನೆ. ಇಲ್ಲಿ 2 ಕಡೆಯೂ ಕೂಡ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ 12:30 ನಂತರ ಮಧ್ಯರಾತ್ರಿ ಬರುವ ಹೊತ್ತಿನಲ್ಲಿ ಆಗಿರೋ ಹಿನ್ನೆಲೆಯಲ್ಲಿ ಇದುವರೆಗೆ ಯಾರೂ ಕೂಡ ಬಂದಿಲ್ಲ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ. ಈಗಾಗಲೇ ಯಾರೂ ಕೂಡ ಬರೋದಿಲ್ಲ ಅಂತ ಆಗಿದೆ. ಆದರೆ ಆಫೀಸರ್ಗಳು ಅಂದರೆ SIT ಆಫೀಸರ್ಗಳು 3 ಗೇಟ್ಗಳಲ್ಲೂ, ಆಲ್ಫಾ ಗೇಟು, ಟರ್ಮಿನಲ್ 1, ಟರ್ಮಿನಲ್ 2, ಮಫ್ತಿನಲ್ಲೂ ಕೂಡ ಇಲ್ಲಿದ್ದಾರೆ. ನಮಗೂ ಕೂಡ ಕೆಲವರು ಗೊತ್ತಾಗ್ತಿಲ್ಲ, ಆದರೆ ಮಾಹಿತಿಗಳ ಪ್ರಕಾರ ಇಲ್ಲಿ ಮಫ್ತಿನಲ್ಲೂ ಕೂಡ ಕೆಲವರು ಇದ್ದಾರೆ. ಅದ್ರ ಹೊರತಾಗಿ ಪೊಲೀಸರು ಹೊರತಾಗಿ SIT ಅಧಿಕಾರಿಗಳು ಹೊರತಾಗಿ ಯಾರೂ ಕೂಡ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋಕೆ ಬಂದಿಲ್ಲ. ಈಗಾಗಲೇ ಅವ್ರ ಫ್ಯಾಮಿಲಿಯವರು ಯಾರೂ ಕೂಡ ಬರಲ್ಲ ಅಂತ ಆಗಿದೆ. ಆ ಹಿನ್ನೆಲೆಯಲ್ಲೇ SIT ಅಧಿಕಾರಿಗಳು ಮಾತ್ರ ಬಂದಿದ್ದಾರೆ. ತೀರಾ ಕಡಿಮೆ ಟರ್ಮಿನಲ್ 1ನಲ್ಲಿ ಪ್ರಜ್ವಲ್ ಅರೈವಲ್ ಆಗುವಂಥದ್ದು, ಇಂಟರ್ನ್ಯಾಷನಲ್ ಫ್ಲೈಟ್ ಟರ್ಮಿನಲ್ 2ನಲ್ಲೇ ಬರೋದು. ಅದು ಬಿಟ್ಟರೆ ಪೊಲೀಸರು ಪ್ರತಿಭಟನೆ ಸಾಧ್ಯತೆ ಅಥವಾ ಮಾಧ್ಯಮಗಳನ್ನ ದಾರಿ ತಪ್ಪಿಸಬೇಕು ಅಂತ ಆದರೆ ಆಲ್ಫಾ ಗೇಟ್ ಹತ್ರ ಯಾರು ರಾಜ್ಯಪಾಲರು ರಾಷ್ಟ್ರಪತಿಗಳು ಬರ್ತಾರೋ ಅಲ್ಲಿಂದ ಕರ್ಕೊಂಡು ಬರೋ ಸಾಧ್ಯತೆ ಇರುವಂಥದ್ದು. ಆದರೆ ಹೆಚ್ಚಿನ ಸಾಧ್ಯತೆ ಟರ್ಮಿನಲ್ 2 ಸರ್. ಆಲ್ ರೈಟ್, ದೊಡ್ಡವ್ರು ಬರೋ ಜಾಗದಲ್ಲಿ ಕರ್ಕೊಂಬರ್ತಾರಾ? ಇರ್ಬೋದು, ದೊಡ್ಡವರೆಲ್ಲ ಹಾಗೆ. ಮುರಳಿ, ಇಮಿಗ್ರೇಷನ್ ಆಫೀಸರ್ಸ್ಗೆ ಲಿಸ್ಟ್ ಆಫ್ ಪ್ಯಾಸೆಂಜರ್ಸು ಬರಬೇಕು ಟೆಕ್ನಿಕಲಿ ರೂಲ್ಸ್ ಪ್ರಕಾರ, ಆ್ಯಂಡ್ ಏರ್ಲೈನ್ಸ್ ಲೋಕಲ್ ಆಫೀಸರ್ಸ್ಗೂ ಲೋಕಲ್ ಸ್ಟಾಫ್ಗೂ ಬರುತ್ತೆ ಅದ್ರದ್ದು ಇಮಿಗ್ರೇಷನ್ ಡೀಟೇಲ್ಸು ಡ್ಯಾಶ್ ಮತ್ತೊಂದು ಮಗದೊಂದು ಎಲ್ಲ ಕನ್ಫರ್ಮ್ಡ್ ತಾನೇ ಹತ್ತಿದ್ದಾರೆ ಅಂತ?
ಹೌದು ಸರ್, ಖಂಡಿತ. ಯಾಕೆಂದರೆ 3:35ಕ್ಕೆ ಅವರು ಟೇಕ್ ಆಫ್ ಆಗಬೇಕಾಯಿತು. ಆದರೆ ಅದು 4:10 ಸಂದರ್ಭದಲ್ಲಿ ಟೇಕ್ ಆಫ್ ಆಗಿರೋಂಥದ್ದು. 4:10 ಟೇಕ್ ಆಫ್ ಆದ ಬಳಿಕ ಒಂದಷ್ಟು ಮಾಹಿತಿಗಳಿತ್ತು. ಅಂದರೆ ಮ್ಯಾನಿಫೆಸ್ಟೋ ಬರಲಿ, ಮ್ಯಾನಿಫೆಸ್ಟೋ ಬಂದ ಬಳಿಕ ಬೋರ್ಡಿಂಗ್ ಆಗಿರೋಂಥದ್ದು ಇರ್ಬೋದು ಮತ್ತು ಚೆಕ್ ಇನ್ ಆಗಿರೋಂಥದ್ದು ಇರ್ಬೋದು, ಎರಡೂ ಕೂಡ ಒಂದು ಕನ್ಫರ್ಮ್ ಇತ್ತು. ಆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಕೂಡ ಅವರು ಬೋರ್ಡಿಂಗ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಕನ್ಫರ್ಮ್ ಅನ್ನು ಮಾಡ್ಕೊಂಡಿದ್ರು. ಅವರು ಯಾವ ಸೀಟಲ್ಲಿ ಕೂರ್ತಾ ಇದ್ದಾರೆ ಅಂದರೆ 8G ಸೀಟಲ್ಲಿ ಕೂಡ ಕೂರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಕನ್ಫರ್ಮೇಷನ್ ಅನ್ನು ಮಾಡ್ಕೊಂಡ್ರು. ಅದಾದ ನಂತರ ಮ್ಯಾನಿಫೆಸ್ಟೋ ಅಂದರೆ ಯಾರ್ಯಾರು ಇದು ಫ್ಲೈಟ್ನಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಅದೆಲ್ಲ ಕೂಡ ಇಲ್ಲಿನ ಇಮಿಗ್ರೇಷನ್ ಅಧಿಕಾರಿಗಳಿಗೂ ಕೂಡ ಬಂದಿದೆ, ಅದಕ್ಕೆ ಕಸ್ಟಮ್ಸ್ ಅಧಿಕಾರಿಗಳಿಗೂ ಕೂಡ ಬಂದಿದೆ. ಆ ಹಿನ್ನೆಲೆಯಲ್ಲಿ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಈಗ SIT ಅಧಿಕಾರಿಗಳು ಕೂಡ ಈಗ ಅಂದರೆ ಫ್ಲೈಟ್ ಯಾವಾಗ ಟೇಕ್ ಆಫ್ ಆಯಿತು ಅದಾದ ಬಳಿಕ SIT ಅಧಿಕಾರಿಗಳು ಕೂಡ ಇಲ್ಲಿಗೆ ಬಂದಿರುವಂಥದ್ದು ಸರ್. ಆಲ್ ರೈಟ್, ಹಾಗಿದ್ರೆ ಸಂತೋಷ. ನೀವು 12 ಗಂಟೆ 30 ನಿಮಿಷ ಅಥವಾ 1 ಗಂಟೆವರೆಗೂ ಜಾಗರಣೆನ ಮಾಡ್ಕೋಬೋದು ಬೇಕಿದ್ರೆ. ಯಾಕಂದರೆ ಈ ಹಾಲಿವುಡ್ ಮೂವಿಲಿ ಇದ್ದಂಗೆ ಹತ್ತಿದ ಪ್ಯಾಸೆಂಜರು ಕೆಳಗೆ ಇಳಿಲಿಲ್ಲ ಅಂತ ಆಗ್ಬಿಟ್ರೆ ಏನು ಮಾಡೋಣ ಆಮೇಲೆ? ಹಂಗೂ ಸಾಧ್ಯತೆ. ಆಮೇಲೆ ಹತ್ತೇ ಇಲ್ದಿದ್ರೆ ಏನು ಮಾಡೋದು ನಾವು? ಬೆಳಗ್ಗೆಯಿಂದ ಇಷ್ಟೊಂದು ಬಿಲ್ಡಪ್ ಕೊಟ್ಬಿಟ್ಟು ವಿಮಾನ ನಿಲ್ದಾಣದ ವಿಮಾನದಿಂದ ಪ್ರಯಾಣಿಕರೆಲ್ಲ ಇಳಿದ ಮೇಲೆ ಬೇಕಾದ ಪಾರ್ಟಿ ಒಬ್ರು ಇಲ್ಲ ಅಂತಂದ್ರೆ ಏನು ಮಾಡೋಣ? ಅದಕ್ಕೆ ಕೇಳ್ಕೊಂಡೆ ಯಾತಕ್ಕೂ ಇರಲಿ ಅಂತ. ಆಲ್ ರೈಟ್, ಆಲ್ ದ ಬೆಸ್ಟ್ ನಿಮ್ಗಳಿಗೆ. ಯಾಕಂದರೆ SIT ಆಫೀಸರ್ಸ್ ಎಷ್ಟು ಕಷ್ಟಪಟ್ಟರೋ ಬಿಟ್ಟರೋ ಗೊತ್ತಿಲ್ಲ. ಈ ಪ್ರಜ್ವಲ್ ರೇವಣ್ಣನ ಕರ್ಕೊಂಬರೋದು ಅಥವಾ ಅವ್ರನ್ನ ಪತ್ತೆ ಮಾಡೋದು ಅಥವಾ ಅವ್ರನ್ನ ಟ್ರ್ಯಾಕ್ ಮಾಡೋದ್ರಲ್ಲಿ ಪಾಪ ನೀವುಗಳು ತುಂಬ ಕಷ್ಟಪಟ್ಟಿದ್ದೀರಿ ಎಲ್ಲರಿಗೂ. ಆಲ್ ರೈಟ್, ಥ್ಯಾಂಕ್ ಯು ಎಲ್ಲರಿಗೂ. ಓಕೆ, ಇನ್ನು 34 ದಿನಗಳ ಬಳಿಕ ಬರ್ತಾ ಇರೋ ಪ್ರಜ್ವಲ್ ಬಂಧನಕ್ಕೆ SIT ಕಟ್ಟೆಚ್ಚರ ವಹಿಸಿದೆ. ಮಧ್ಯಾಹ್ನವೇ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ SIT ADGP BK ಸಿಂಗ್ ಮತ್ತು ಈಶಾನ್ಯ ವಿಭಾಗ DCP ಲಕ್ಷ್ಮೀಪ್ರಸಾದ್ ನೇತೃತ್ವದಲ್ಲಿ ಸಭೆ ನಡೆಸಿ ಹಲವು ಮಹತ್ವದ ವಿಚಾರಗಳು, ಕ್ರಮಗಳು, ಮುನ್ನೆಚ್ಚರಿಕೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇತ್ತ SIT ಕಚೇರಿ ಮುಂದೆ ಬ್ಯಾರಿಕೇಡ್ ಹಾಕಿ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗ ಟರ್ಮಿನಲ್ 2 ಮಾರ್ಗದ ಬಳಿ ಬೆಂಬಲಿಗರು ಬಾರದಂತೆ, ಯಾವುದೇ ಪ್ರತಿಭಟನೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಇನ್ನು ಪ್ರಜ್ವಲ್ರನ್ನ ಬಂಧನಕ್ಕೆ ಒಳಪಡಿಸಿದ ಹಾಗೆ ಏನೆಲ್ಲ ಪ್ರಕ್ರಿಯೆಗಳಾಗುತ್ತೆ ನೋಡೋಣ. ಏನು ದೊಡ್ಡ ಪ್ರಕ್ರಿಯೆ ಅಂತ ಏನಿಲ್ಲ, ಅದಕ್ಕೆ ಎಲ್ಲ ಕೇಸಸ್ಸಲ್ಲೂ ಆಗೋ ರೀತಿಯಲ್ಲಿ ಎಂಥದ್ದೇನಿಲ್ಲ. ನಾನು ಆಗಲೇ ಹೇಳ್ದಂಗೆ ಬಂದ ಮೇಲೆ SIT ತನ್ನ ವಶಕ್ಕೆ ಪಡೆದ ಮೇಲೆ ಅವ್ರನ್ನ ಕರ್ಕೊಂಡ್ಬರ್ತಾರೆ. ಅಧಿಕೃತವಾಗಿ ಅವರ ಬಂಧನವನ್ನು ದಾಖಲೆಯಲ್ಲಿ ತೋರಿಸ್ತಾರೆ. ತೋರಿಸಿದ ನಂತರ ಮಧ್ಯರಾತ್ರಿ ಬೆಳಗಿನ ಜಾವ ಬೇಡ ಅಂತೇಳಿ ಮಾರನೇ ದಿನ ನಾಳೆ ಏನಾದರೂ ಕರ್ಕೊಂಡೋಗಿ ವೈದ್ಯಕೀಯ ಪರೀಕ್ಷೆ ಎಲ್ಲ ಮಾಡಿಸ್ಬೋದು. ಅದಾದಮೇಲೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ನಿಯಮಗಳ ಪ್ರಕಾರ 24 ಗಂಟೆನಲ್ಲಿ ಮಾಡಿದ್ಮೇಲೆ ಅರೆಸ್ಟ್ ಮಾಡಿದ್ಮೇಲೆ ತೋರಿಸ್ಬೇಕು. ಕರ್ಕೊಂಡೋಗಿ ತೋರಿಸ್ತಾರೆ, ವಶಕ್ಕೆ ಕೇಳ್ತಾರೆ, ತಮ್ಮ ವಶಕ್ಕೆ ನ್ಯಾಯಾಲಯ ಲಾರ್ಜ್ಲಿ ಆಲ್ಮೋಸ್ಟ್ ಕೊಡುತ್ತೆ. ಆಮೇಲೆ ಅವ್ರದ್ದು ಹೇಳಿಕೆ ದಾಖಲು, ವಿಚಾರಣೆ ಅಥವಾ ಘಟನೆ ನಡೆದಿರುವ ಸ್ಥಳಗಳಿಗೆಲ್ಲ ಹೋಗಿ ಮಹಾಜರು ಮಾಡ್ಕೋಬೇಕಾದ್ದು ಇವೆಲ್ಲ ಇರುತ್ತೆ. ಹೊಳೆನರಸೀಪುರ, ಹಾಸನ, ಇಲ್ಲೆಲ್ಲ ಬಸವನಗುಡಿ, ಅಲ್ಲೆಲ್ಲ ಅವ್ರದ್ದು ತೋಟದ ಮನೆ, ಈ ಥರ ಎಲ್ಲೆಲ್ಲಿದೆ, ಅಥವಾ ಅವ್ರದ್ದು ಯಾವುದೋ MP ಮನೆ ಹಾಸನದಲ್ಲಿ, ಇದೆಲ್ಲ ಮಾಡ್ತಾರೆ. ಮುಂದೆ ಏನಾಗಬಹುದು ಅಂದರೆ ಅವ್ರು ಹಾಕಿರೋ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ಏನಿದೆ ಅದು ಇವತ್ತು ರಾತ್ರಿ ಅವರು ಬಂದು ಇಳಿದು ಬಂಧನವಾದ ಕೂಡಲೇ ಇಟ್ ಬಿಕಮ್ಸ್ ಇನ್ಫ್ರಕ್ಚಿಯಸ್, ಅಂದರೆ ಅದು ಉಪಯುಕ್ತವಲ್ಲದ ಅರ್ಜಿ ಅಂತ ಆಗಬೇಕು. ಕಾರಣ ಅದಕ್ಕೆ ಯಾವುದೇ ಮಹತ್ವ ಇರಲಿಕ್ಕಿಲ್ಲ. ಆಮೇಲೆ ಅದು ಆಟೋಮ್ಯಾಟಿಕಲಿ ಇಟ್ ಸ್ಟ್ಯಾಂಡ್ಸ್. ಇದು ಅದಾದಮೇಲೆ ಅವ್ರು ಬೇಕಿದ್ದರೆ ಮುಂದಕ್ಕೆ ಪೊಲೀಸ್ ಕಸ್ಟಡಿ ಆದಮೇಲೋ ಅಥವಾ ವಾಟ್ ಎವರ್ ಇಟ್ ಈಸ್ ಜುಡಿಷಿಯಲ್ ಕಸ್ಟಡಿಗೆ ಹೋದ್ಮೇಲೋ ರೆಗ್ಯುಲರ್ ಬೇಯ್ಲ್ಗೆ ಅಪ್ಲಿಕೇಶನನ್ನು ಹಾಕ್ಕೋಬೇಕಾಗುತ್ತೆ. ಅಲ್ಲಿಗೆ ಅವರ ಅರ್ಜಿ ಏನಿದೆ, ನಿರೀಕ್ಷಣಾ ಜಾಮೀನು ಕೋರಿರೋ ಅರ್ಜಿ, ಅದು ವೇಸ್ಟ್ ಆಗುತ್ತೆ, ಊರ್ಜಿತವಾಗಲ್ಲ ಅಷ್ಟೆ. ಸೊ ಇದಿಷ್ಟು ಇವ್ರ ಕಥೆನಾ? ಆಲ್ ರೈಟ್, ಇವರ ಕತೆ ಇಷ್ಟಿದ್ರೆ ಇದರ ಜೊತೆಗಿರುವಂತಹ ಉಪಕಥೆಗಳು ಇನ್ನೊಂದು 4-6 ಇದ್ದಂಗಿದೆ, 2-3. ಯಾಕಂದರೆ ಯಾವಾಗಲೂ ಹಾಗೆ ಅಲ್ವಾ, ಉಪಕಥೆಗಳು ಇರಲೇಬೇಕು.